ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅಂತ ಭಾವಿಸಿದ್ದೀನಿ. ಏನಪ್ಪ ವಿಷಯ ಅಂತ ನೋಡ್ತೀರಾ? ಏನಿಲ್ಲ ಫ್ರೆಂಡ್ಸ್, ಇದು ತೋಟದಲ್ಲಿ ಸೊಪ್ಪು ಕುಯ್ಕೊಂಬಂದಿರೋದು. ಸೊ ನೋಡ್ಬೋದು, ನಾವು ಕಟ್ ಇಸ್ಕೊಳಲ್ಲ, ಯಾಕಂದರೆ ಚೆನ್ನಾಗಿರಲ್ಲ. ಸೊ ಇಲ್ಲಿ ನೋಡಿ, ಇದು ಹರಿವೆ ಸೊಪ್ಪು. ಆಲ್ಮೋಸ್ಟ್ ಎಲ್ಲ ಬಿಡಿಸಿದ್ದೀನಿ, ಸ್ವಲ್ಪ ಇದೆ. ಇದು ಒಣಗುನೆ ಸೊಪ್ಪು ನೋಡಿ. ನಮ್ಮದು ತೋಟದಲ್ಲಿ ನೋಡಿ ಈ ಥರ ಸುತ್ತಿ ಕೊಟ್ಬಿಡ್ತಾರೆ. ಇದನ್ನು ಬಿಡ್ಸೋಕ್ಕೆ ದೊಡ್ಡ ಟಾಸ್ಕ್, ಬಿಗ್ ಬಾಸ್ ಟಾಸ್ಕ್ ಥರ ಇದು ದೊಡ್ಡ ಟಾಸ್ಕ್ ಬಿಡ್ಸೋಕ್ಕೆ. ಸೊ ಇದು ಲೇಟ್ ಆಗುತ್ತೆ, ಇದನ್ನು ಬಿಡಿಸ್ಬೇಕು. ಮತ್ತು ಅರಿವೆ ಸೊಪ್ಪಲ್ಲಿ ಬರೀ ಅರಿವೆ ಸೊಪ್ಪು ಹಾಕಿ ಯಾವ ರೀತಿ ಹಳ್ಳಿ ಕಡೆ ಬಸ್ಸಾರು, ಉಪ್ಸಾರು, ಉಪ್ಪು ನೀರು ಅಂತಾರೆ. ಸೊ ನಾವು ಅನ್ನೋದೇ ಬಸ್ಸಾರು ಮಾಮೂಲಿ, ಬೇರೆ ಏನನ್ನಲ್ಲ. ಸೊ ಅರಿವೆ ಸೊಪ್ಪು ಹಾಕಿ, ಬರೀ ಅರಿವೆ ಸೊಪ್ಪು, ಬೇರೆ ಏನು ಸೊಪ್ಪು ಮಿಕ್ಸ್ ಇಲ್ಲ. ಇದೆಲ್ಲ ನೋಡ್ಬೋದು ನೀವು, ಬರೀ ಅರಿವೆ ಸೊಪ್ಪೆ ಫ್ರೆಂಡ್ಸ್. ಚಿಕ್ಕದು ತೋಟದಲ್ಲಿ ಕುಯ್ದಿರೋದು ಇದು ನೋಡಿ, ಕುಯ್ದೋದೇ ಬರೋದು. ಅದು ಚಿಕ್ಕದು ಈಗ ಬಂದಿರೋ ಸೊಪ್ಪು, ತೋಟದಲ್ಲಿ ಕುಯ್ದಿರೋ ಸೊಪ್ಪು ಫ್ರೆಶ್ಶಾಗಿ. ನಿಮ್ಗೆ ಲಾಸ್ಟ್ ಒಂದು ಸತಿ ವೀಡಿಯೋದಲ್ಲಿ ಹಾಕಿದ್ದೀನಿ, ತೋಟ ತೋರಿಸಿದ್ದೀನಿ ಅಂತ. ಸೊ ಆ ತೋಟದಲ್ಲೇ ನಾವು ತರೋದು ಸೊಪ್ಪು. ಗಾಡಿಗಳ ತೋಟದಲ್ಲಿ ಕುಯ್ಸ್ಕೊಬತ್ತೀವಿ. ಬರೀ ಹರಿವೆ ಸೊಪ್ಪು ಮಾತ್ರ ಕುಯ್ಸ್ಕೊಂಬಂದೆ, ಮತ್ತು ಸ್ವಲ್ಪ ಒಣಗೊನೆ ಸೊಪ್ಪು, ಇದಿಷ್ಟು ಹಾಕಿ ಯಾವ ರೀತಿ ಬಸ್ಸಾರು ಮಾಡೋದು ಸಿಂಪಲ್ಲಾಗಿ ಮತ್ತು ರುಚಿಯಾಗಿ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಯಾವ ರೀತಿ ಮಾಡೋದಂತ ನಿಮಗೆ ನಾನು ತೋರಿಸ್ತೀನಿ. ಇದು ಸ್ವಲ್ಪ ಐತೆ, ಸೊಪ್ಪು ಬಿಡಿಸ್ಬೇಕು, ಬನ್ನಿ ಬಿಡ್ಸೋಣ. ನೋಡಿ, ಸೊಪ್ಪು ಬಿಡಿಸೋವಾಗ ಅದೆಲ್ಲ ಕುಯ್ದಿರ್ತಾರಲ್ಲ, ಅದರಲ್ಲೇನು ನೋಡಿ ಈ ರೀತಿ ಇರುತ್ತೆ, ಏನು ಗಲೀಜಿರಲ್ಲ. ಸೊಪ್ಪು ನಮ್ಗೆ ಹಂಗೂ ಬೇಕಂದರೆ ಲಾಸ್ಟಲ್ಲಿ ಮಾತ್ರ ಸ್ವಲ್ಪ ಕಿತ್ತಬೇಕು ಅಷ್ಟೇ. ಕಿತ್ಬಿಟ್ಟು ನೋಡಿ ಈ ರೀತಿ ಕೈಯಲ್ಲೇ ಮುಡ್ಕೋಬೇಕು. ಎಳೆ ಸೊಪ್ಪು ಫ್ರೆಂಡ್ಸ್ ಇದು ನೋಡಿ, ಈ ರೀತಿ ಇರುತ್ತೆ, ಕುತ್ತಿಗೆ ಕೊಟ್ಟಿರ್ತಾರೆ ನೋಡಿ. ಸೊಪ್ಪು ಕುಯ್ದಿರೋದು ದಂಟಿರುತ್ತೆ ಇಲ್ಲಿ ನೋಡಿ, ಈ ರೀತಿಯಾಗಿರುತ್ತೆ, ಅದು ಚಿಗುರ್ಕೊಂಡು ಬಂದಿರೋದು. ಸೊ ಇದನ್ನು ನಾವು ಹಾಗೆ ಹಾಕ್ಕೋಬೋದು, ಇಲ್ಲ ನಮಗೆ ಬೇಡ ಅಂದರೆ ನೋಡಿ ಈ ರೀತಿ ಸುಮ್ಮನೆ ಸೊಪ್ಪು ಜಿಕ್ಟಿದ್ರೆ ಸಾಕು. ಜಾಸ್ತಿ ಏನು ನಾವು ಬಿಸಾಕೋದೇನು ಬೇಡ, ಕೈಯಲ್ಲೇ ಕಟ್ ಮಾಡಿಕೊಂಡ್ರೆ ಇದು ಹಿಂಗೆ ಬರುತ್ತೆ. ಎಳೆ ಸೊಪ್ಪಿದು ನೋಡಿ, ಈ ರೀತಿ ಹಿಂಗೆ ಕಟ್ ಮಾಡ್ಕೊಬೋದು. ಇದನ್ನು ಚಾಕ ತಗೊಂಡು ಕುಯ್ಯೋ ಬದಲು ಈ ರೀತಿ ಹಳ್ಳಿಗಳಿಗೆಲ್ಲ ನೋಡಿ ಹಿಂಗೆ ಕೈ ಲಟ್ಕ ಅಂತ ಬಿಡಿಸೋರು. ಸೊ ನಾವು ಹಂಗೆ ಮಾಡೋದು, ನಾವು ಚಾಕ ಎಲ್ಲ ಕಟ್ ಮಾಡೋದು. ಈ ರೀತಿ ಕಟ್ ಮಾಡಿಕೊಂಡು ಸೊಪ್ಪನ್ನ ಫುಲ್ಲು ನೀಟಾಗಿ ಬಿಡಿಸಿ ತೊಳೆದಿಟ್ಕೋಬೇಕು ಫ್ರೆಂಡ್ಸ್. ಇದು ಬಸ್ಸಾರಿಗೆ, ಇದಕ್ಕೆ ತೊಗರಿಬೇಳೆ ಎಲ್ಲ ಏನು ಬೇಡ, ಬರೀ ಹೆಸ್ರು ಕಾಳು ಇಲ್ಲ ಹುರುಳಿಕಾಳು ಹಾಕಿದ್ರೆ ಟೇಸ್ಟು, ಬರೀ ಹೆಸ್ರು ಕಾಳು ಹಾಕಿದ್ರು ಟೇಸ್ಟು. ಬಟ್ ಮಿಕ್ಸ್ ಮಾಡಿದ್ರೆ ಅದು ಬೇರೆ ಥರ ಸಾಂಬಾರು ಆಗೋಗುತ್ತೆ ಬಸ್ಸಾರು. ನಾವು ಬರೀ ಹೆಸ್ರು ಕಾಳು ಹಾಕಿ ಮಾಡೋದ್ರಿಂದ ಇದು ಬೇರೆ ರುಚಿ ಕೊಡುತ್ತೆ, ತುಂಬಾ ರುಚಿ ಕೊಡುತ್ತೆ. ಸೊಪ್ಪು ಸಾರು ಹಸಿರಿಗೆ ಇರುತ್ತೆ. ತೋರಿಸ್ತೀನಿ ನಿಮಗೆ ಇವತ್ತು ಯಾವ ರೀತಿ ಇರುತ್ತೆ ಸಾರು ಅಂತ, ಓಕೆನಾ? ಇದು ಹುಳಿ ಸೊಪ್ಪುದು, ಇದು ಎಲೆ ಇಟ್ಟಿದ್ದೀನಿ, ತೋರಿಸ್ತೀನಿ ನೋಡಿ. ಈ ಥರ ಹುಳಿ ಸೊಪ್ಪುದು ಬೇಳೆ ಸಾಂಬಾರುಗಳಿಗೆಲ್ಲ ಹಾಕ್ತಾರೆ ಹುಳಿ ಸೊಪ್ಪು. ಹಳ್ಳಿಗಳ ಕಡೆ ಬದಿನಲ್ಲಿ ನೀರು ಇರುತ್ತವ, ಮಸ್ತಾಗಿ ಬರುತ್ತೆ, ಪಾಟ್ಗಳೆಲ್ಲ ಇರುತ್ತೆ, ನೋಡ್ಕೊಬೋದು ನೀವು. ಸೊ ಯಾವ ರೀತಿ ಮಾಡೋದು ಇವತ್ತು ಸೊಪ್ಪು ಅಂತ ನಿಮಗೆ ನಾನು ತೋರಿಸ್ತೀನಿ ನೋಡಿ. ಸೊಪ್ಪನ್ನ 2-3 ಸತಿ ಕ್ಲೀನಾಗಿ ತೊಳ್ಕೊಬೇಕು, ಯಾಕಂದರೆ ಮಣ್ಣಿರುತ್ತೆ. ಸೊ ಹಂಗಾಗಿ ನಾನು ಇಲ್ಲಿ ಸೊಪ್ಪನ್ನ ಕ್ಲೀನಾಗಿ ತೊಳೆದು ಯಾವ ರೀತಿ ಬಿಡಿಸೋದಂತ ತೋರಿಸಿದ್ದೀನಿ. ಸೊ ನೋಡಿ, ನೋಡ್ತಾ ಇರ್ಬೋದು, ಕ್ಲೀನಾಗಿದೆ, ಏನಿಲ್ಲ. ಈಗ ಇದಕ್ಕೆ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೋಡಿ, ನಾನು ಸ್ಟವ್ ಅಂಟಿಸಿ ಒಂದು ಪಾತ್ರೆ ಇಟ್ಟಿದ್ದೀನಿ, ಪಾತ್ರೆ ಬಿಸಿಯಾಗಿದೆ. ನಾವೀಗ ಹೆಸ್ರು ಕಾಳು ತಗೊಳ್ಳೋಣ ನೋಡಿ. ನಾನಿಲ್ಲಿ ಒಂದು 3/4 ಕಪ್ಪು ಹೆಸ್ರು ಕಾಳು ತಗೊಂಡಿದ್ದೀನಿ. ಈಗ ಈ ಹೆಸ್ರು ಕಾಳನ್ನ ಉರಿಯೋವಾಗ ಸೌಂಡ್ ಆಗುತ್ತೆ ಫ್ರೆಂಡ್ಸ್. ಸೊ ಈ ರೀತಿ ಕ್ಲೀನಾಗಿ ಅದು ಸ್ವಲ್ಪ ಕೆಂಪುಗೆ ಬ್ರೌನ್ ಆಗಬೇಕು, ಜಾಸ್ತಿ ಹುರ್ಕೊಬಾರ್ದು, ತೀಸೋಗುತ್ತೆ. ಸ್ವಲ್ಪ ಲೈಟಾಗಿ ನಾವು ಹುರ್ಕೊಂಡು ನೀರು ಹಾಕ್ಬೇಕು. ಈ ಚಳಿಗೆ ಈ ಮೋಡಾಗೆ ಎಲ್ಲ ಫುಲ್ ಹಿಮ ಬರುತ್ತೆ ಫ್ರೆಂಡ್ಸ್. ಬೆಳಿಗ್ಗೆ ನಮ್ಮದು ತೋರಿಸ್ತೀನಿ ನಾವು ಮನೆ ಹತ್ರ ಹೇಗಿರುತ್ತೆ ಅಂತ. ತುಂಬ ಸುಂದರವಾಗಿರುತ್ತೆ, ಏಕೆಂದರೆ ಬರೀ ನಮ್ಮ ಹಸುಗಳೇ ಕಾಣಲ್ಲ, ಆ ರೀತಿ ಇರುತ್ತೆ. ನಿಮಗೆ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ರೀತಿ ಇದನ್ನು ಕ್ಲೀನಾಗಿ ಕೆಂಪು ಹುರ್ಕೋಬೇಕು, ತೋರಿಸ್ತೀನಿ ನೋಡಿ. ಇಷ್ಟು ಹುರಿದ್ಬಿಟ್ಟು ನೀರು ಹಾಕ್ಬೇಕು. ಇದು ಬೇಯಬೇಕು, ಇದೇನು ಜಾಸ್ತಿ ಬೇಯಿಸ್ತಿಲ್ಲ ಫ್ರೆಂಡ್ಸ್,
ಒಂದು 2 ಕುದಿ ಬಂದರೆ ಸಾಕು, ಬೆಂದೋಗಿರುತ್ತೆ. ಸೊಪ್ಪಿಕ್ತೀವಲ್ಲ ಬೇಕತ್ತದೆ ನೋಡಿ. ಈಗ ಹೆಸ್ರು ಕಾಳು ಆಲ್ಮೋಸ್ಟ್ ಬ್ಯಾಗ್ ಹಾಕ್ಕೊಂಡ್ರೆ ಸ್ವಲ್ಪ ಮೆತ್ತಗಾಗಿರುತ್ತೆ. ಸೊಪ್ಪಿಕ್ಕಿದ್ರೆ ಅದು ಹೊತ್ತಿನ ಬೆಂದೋಗುತ್ತವೆ. ಇಷ್ಟಾದರೆ 2 ಕುದಿ ಬಂದರೆ ಸಾಕು. ಅದು ನೀರು ಕಲರ್ ಏನಿಲ್ಲ, ಹೆಸ್ರು ಕಾಳು ಹುರಿದಿರೋದು. ಈಗ ನಾವು ತೊಳೆದಿಟ್ಕೊಂಡಿರೋ ಸೊಪ್ಪನ್ನ ಇಡೋಣ ಅದರೊಳಗೆ. ನಾನು ಮಡ್ಕೆನಲ್ಲಿ ಬೇಯಿಸ್ಬೇಕಾಗಿತ್ತು ಫ್ರೆಂಡ್ಸ್, ಮರ್ತ್ಬಿಟ್ಟು. ಈಗ ಸೊಪ್ಪು ನಿಕ್ಕಣ, ಸೊಪ್ಪು ಮಧ್ಯಕ್ಕೆ ಸ್ವಲ್ಪ ಉಪ್ಪು ಹಾಕೋಣ, ಯಾಕಂದರೆ ಎಲ್ಲದಕ್ಕೂ ಉಪ್ಪು ಇಡಬೇಕಲ್ಲ ಸ್ವಲ್ಪ. ಮತ್ತು ನಾವು ಮೇಲೆ ಹಾಕ್ತೀವಿ. ಇದು ತೋಟದಿಂದ ಕುಯ್ಕೊಂಬಂದಿದ್ದಲ್ವ ಫ್ರೆಶ್ ಆಗಿರುತ್ತೆ. ಅವತ್ತೇ ಮಾಡಿತಿದ್ರೆ ಫ್ರೆಶ್ ಆಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ ಅದು ಸಾರ ಎಲ್ಲ ಎಳ್ಕೊಂಬಿಡುತ್ತೆ, ಚೆನ್ನಾಗಿರಲ್ಲ. ಅದಕ್ಕೆ ಇವತ್ತು ನಾನು ಬಸ್ಸಾರು ಮಾಡ್ತಾಯಿದ್ದೀನಿ. ಬಸ್ಸಾರು ಕ್ರಿಸ್ಮಸ್ ಹತ್ರ ಬಂತು ಫ್ರೆಂಡ್ಸ್, ಇನ್ನೂ ಕ್ಲೀನ್ ಮಾಡಿಲ್ಲ ಮನೆಗಳು. ಈ ಕೋಲ್ಡ್ ಹಿಡ್ಕೊಂಡು ಈ ವೆದರ್ಗೆ ನೀರು ಮುಟ್ಟಕ್ಕೆ ಚಳಿ ಆಗುತ್ತೆ, ಏನು ಮಾಡೋದು. ನೋಡಿ ಸೊಪ್ಪಿಟ್ಟಾಗಿದೆ. ಮತ್ತು ಸ್ವಲ್ಪ ಉಪ್ಪು ಹಾಕೋಣ, ಮತ್ತು ಮೇಲೆ ಸ್ವಲ್ಪ ಉಪ್ಪಾಕಿ ಈಗ ಇದನ್ನು ತಟ್ಟೆ ಮುಚ್ಚೋಣ. ತಟ್ಟೆ ಮುಚ್ಚಿ ಬೇಯಿಸೋಣ. ಬೆಂದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ. ಸೊಪ್ಪು ತಟ್ಟೆ ಮುಚ್ಚಿದ್ದೀನಿ, ಸೊಪ್ಪು ಬೇಯ್ತೈತಿ, ಬೇಯ್ತಾ ಇರಲಿ. ನಾವು ಇನ್ನೊಂದು ಕಡೆ ಇದಕ್ಕೆ ಸಾರಿಗೆ ಮಸಾಲೆ ಹುರ್ಕೊಳ್ಳೋಣ ನೋಡಿ. ಇವತ್ತು ನಾವು ಮಡ್ಕೆನ ಮಾಡೋಣ ಸಾರು. ಈಗಿದು ಅದು ನೀರು ಸ್ವಲ್ಪ ಒಣಗಲಿ ನೋಡಿ. ಈಗ ಬಸ್ಸಾರು ಮಸಾಲೆಗೆ ಏನೇನು ಬೇಕಂತ ಹೇಳ್ತೀನಿ. ನಾನಿಲ್ಲಿ ಒಂದು 3 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು. ನಿಮಗೆ ಹುಳಿ ಕಮ್ಮಿ ಬೇಕಂದರೆ ಸ್ವಲ್ಪ ನೀವು ಕಮ್ಮಿ ಹಾಕೋಬೋದು. ನಮ್ಗೆ ಹುಳಿ ಸ್ವಲ್ಪ ಜಾಸ್ತಿ ಇರಬೇಕಂದ್ರೆ ನೀವು ಇಷ್ಟಪ್ಪ ಹುಳಿ ಹಾಕಬೇಕು, ಇಲ್ಲಾಂದರೆ ಕಮ್ಮಿ ಬೇಕಂದರೆ ಇಷ್ಟು ಹಾಕ್ಕೋಬೋದು. ಇದನ್ನು ಎಣ್ಣೆಯಲ್ಲಿ ಹೀಗೆ ಹುರ್ಕೋಬೋದು, ಇಲ್ಲ ಅಂದರೆ ನೀರಲ್ಲಿ ನೆನೆಸ್ಕೋಬೋದು. ಮತ್ತು ನೋಡಿ ನಾನಿಲ್ಲಿ 2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು ಹೀಗೆ ಇಟ್ಟಿದ್ದೀನಿ. ಎಣ್ಣೆ ಮಡಕೆ ಕಾಯ್ದಿದೆ. ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು, ಯಾಕಂದರೆ ಈ ಮಸಾಲೆ ಎಲ್ಲ ಹುರ್ಕೋಬೇಕಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳೋಣ. ಯಾಕಂದರೆ ಮಡಕೆ ಪಟ್ಟ ಅಂದ್ಬಿಟ್ರೆ ಕಷ್ಟ ಅಲ್ವಾ, ತಂದುಕೊಟ್ಟರು ಆಮೇಲೆ ನಮ್ಮನ್ನ ಹಿಗ್ಗ ಮುಗ್ಗ ಬಾರಿಸ್ತಾರೆ. ಸೊ ನೋಡಿ ಇದು ಎಣ್ಣೆ ಕಾಯ್ಬೇಕು ಸ್ವಲ್ಪ. ಸೊ ನೋಡಿ ಎಣ್ಣೆ ಕಾಯ್ದಿದೆ. ಎಣ್ಣೆ ಕಾದ್ಮೇಲೆ ನಾವು ಫಸ್ಟು ಕರಿಬೇವು ಹಾಕೋಣ. ಹುಣಸೆಹಣ್ಣು ಪಟ್ಟಂತ ಬಿದ್ದು ಫ್ರೆಂಡ್ಸ್ ಅದಕ್ಕೆ. ಮತ್ತು ನೋಡಿ ಬೆಳ್ಳುಳ್ಳಿ, ಸ್ವಲ್ಪ ಬೆಂದಾದ್ಮೇಲೆ ನಾವೇನು ತಗೊಂಡಿದ್ದೆಲ್ಲ ಜೀರಿಗೆ ಮೆಣಸು, ಜಾಸ್ತಿ ಉರಿಯೋದು ಬೇಡ ಫ್ರೆಂಡ್ಸ್. ಇದು ಜೀರಿಗೆ ಮೆಣಸು ಕರಿದಾಗೋಗುತ್ತೆ. ಈಗ ಇದಕ್ಕೆ ನೀವು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಇದ್ದರೆ ಹಾಕ್ಕೋಬೋದು, ಇಲ್ಲ ನಮ್ಮ ಮನೇಲಿ ಖಾರ ಪುಡಿ ಇದೆ, ಒಣಮೆಣ್ಸು ಇಲ್ಲ ಅಂದರೆ ಖಾರ ಪುಡಿ ಹಾಕ್ಕೋಬೋದು. 2ರಲ್ಲಿ 2 ಆಪ್ಷನ್ ಇದೆ, ನಿಮಗೆ ಯಾವ್ದು ಬೇಕೋ ನೀವು ಹಾಕ್ಕೋಬೋದು. ನಾನಿಲ್ಲಿ ಖಾರ ಪುಡಿ ಹಾಕ್ತೀನಿ, ಒಣಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ. ಒಣಮೆಣ್ಸಿನ್ಕಾಯಿ ಸ್ವಲ್ಪ ಈ ಯಾವುದು ನೋಡಿ ಈಗ ಎಷ್ಟಾಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಬಿಟ್ಟು ಕಲಿಸ್ಕೊಂಡು ಇದಿಷ್ಟೇ ಫ್ರೆಂಡ್ಸ್. ಇವಾಗ ಇದನ್ನು ನಾವು ತಣ್ಣಗಾದ್ಮೇಲೆ ಕಲ್ಲೆಲ್ಲಾದರೂ ರುಬ್ಬ್ರಿ, ಇಲ್ಲ ಮಿಕ್ಸಿಯಲ್ಲಾದರೂ ರುಬ್ಕೊಳ್ಳೋಣ. ಈಗ ನೋಡಿ ಈ ಮಸಾಲೆಗೆ ನಾನು 1 ಸ್ಪೂನು ಖಾರ ಪುಡಿ ಹಾಕೋತೀನಿ. ನಾನು ಹೇಳ್ದಲ್ಲ ಫ್ರೆಂಡ್ಸ್, ಖಾರ ಪುಡಿ ಇಲ್ಲಾಂದರೆ ನಾವು ಒಣಮೆಣ್ಸು ಎಣ್ಣೆನಲ್ಲೇ ಹುರ್ಕೊಂಡು ಹಾಕ್ಕೋಬೇಕು. ನಾನಿಲ್ಲಿ ಖಾರ ಪುಡಿ ಹಾಕ್ತೀನಿ. ನಮ್ಮದು ಯಾಕೆಂದರೆ ಒಣಮೆಣ್ಸಿನ್ಕಾಯಿ ಖಾರ ಜಾಸ್ತಿ ಆದರೆ ತಿನ್ನಲ್ಲ, ಅದಕ್ಕೆ. ನೋಡಿ ಸೊಪ್ಪು ಕಾಳು ಬೆಂದಿದೆ ಫ್ರೆಂಡ್ಸ್ ಎಲ್ಲ ನೋಡಿ. ಸೊಪ್ಪು ಬೆಂದೋಗಿದೆ. ಈಗ ಇದನ್ನು ಬಸಿಯೋಣ. ನಾವು ಸೊಪ್ಪು ಏನು ಬಸ್ತೀವಲ್ಲ ಅದೇ ಪಾತ್ರೆಗೆ ಸೊಪ್ಪು ಒಗ್ಗರಣೆ ಹಾಕೋಣ. ಸ್ವಲ್ಪ ಎಣ್ಣೆ, ಸ್ವಲ್ಪನೇ ಸಾಕು ಫ್ರೆಂಡ್, ಜಾಸ್ತಿ ಏನು ಬೇಡ, ಸ್ವಲ್ಪನೇ ಸಾಕು. ಎಣ್ಣೆ ಕಾಯಿಲೆ ನೋಡಿ, ಎಣ್ಣೆ ಕಾಯಿಲಿದೆ.
ಈಗ ನಾವು ಜಜ್ಜಿರೋದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಮತ್ತು 2 ಒಣಮೆಣಸಿನ್ಕಾಯಿ ಈಗ ಇದನ್ನು ಕ್ಲೀನಾಗಿ ಇಟ್ಕೊಳ್ಳೋಣ. ಬಸ್ಸಾರು ಮಾಡೋದೇನೋ ತುಂಬ ಕಷ್ಟ ಅಂತಾರೆ ಫ್ರೆಂಡ್ಸ್, ಎಲ್ಲದಕ್ಕಿಂತ ಈಸಿ. ನಮಗೆ ದಿನ ಮಾಡಿದ್ರೆ ಮಾಡ್ತೀವಿ, ಈಸಿ ಫ್ರೆಂಡ್ಸ್ ಬಸ್ಸಾರಿಗೆ. ಬೇರೆದಂದರೆ ಸ್ವಲ್ಪ ಎಲ್ಲ ಆಲ್ಮೋಸ್ಟು ಆ ಮಸಾಲೆ ರುಬ್ಬು ಒಂದಾಕೋದ್ವೋ ಇಲ್ಲ ಅಂತ ಯೋಚನೆ ಮಾಡಬೇಕು. ಇದಕ್ಕೇನಿಲ್ಲ, ಈಸಿ ಮೆಥಡ್. ಇದು ಸೊಪ್ಪು ಸಾರಿಗೆ ಸಾಂಬಾರು ಪುಡಿ ಹಾಕಿ ಬಸ್ಸಾರು ಮಾಡ್ತಾರೆ ಫ್ರೆಂಡ್ಸ್ ನಮ್ಮಮ್ಮ ಎಲ್ಲ. ಸೊ ನಾವು ಇದನ್ನೇ ಮಾಡೋದಿಲ್ಲಿ. ನೋಡಿ ಇದಾಗಿದೆ. ಈಗ ಸೊಪ್ಪು ಹಾಕೋಣ. ಸೊಪ್ಪು ಹಾಕ್ಬಿಟ್ಟು ಈರುಳ್ಳಿ ಎಣ್ಣೆಗೆ ಎಣ್ಣೆ ಆಯಿತು ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದರಲ್ಲಿ ಈಗ ಸ್ವಲ್ಪ ಸೊಪ್ಪು ನಾವು ರುಬ್ಬಕ್ಕೆ ತಗೋಬೇಕು ಫ್ರೆಂಡ್ಸ್. ಇದು ನಾವು ಸ್ವಲ್ಪ ಅಂದರೆ ಮಸಾಲೆಗೆ ತಕ್ಕನಂಗೆ ಈಗ ನಮ್ಮ ಮನೆಗೆ ಎಷ್ಟು ಜನ ಇದ್ದರೆ ಅಷ್ಟು ಜನಕ್ಕೆ ನೀವು ನೋಡಿ ನೀವು ಸೊಪ್ಪನ್ನ ತಗೋಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಕಾಳು, ಇದು ಈರುಳ್ಳಿ ಫ್ರೈ ಇದೆ ನೋಡಿ, ಇದನ್ನು ಸೊಪ್ಪು ತಗೋತೀವಿ. ಸಾಕು ಫ್ರೆಂಡ್ಸ್, ಇಷ್ಟಾದರೆ ಸಾಕಾಗುತ್ತೆ. ನೋಡಿ ನಾನು ಇಷ್ಟು ಸೊಪ್ಪು ತಗೊಂಡಿದ್ದೀನಿ. ಈಗ ಇದು ಆಗಿದೆ. ಈಗ ಇದು ತಣ್ಣಗಾಗಿದೆ. ಈಗ ಇದನ್ನು ರುಬ್ಬನ ಮಸಾಲೆಗೆ ನೋಡಿ. ಈಗ ಇದು ರುಬ್ಬಾಗಿದೆ. ಈಗ ಇದಕ್ಕೆ ನಾವು ಸೊಪ್ಪು ಹಾಕೋಣ. ನೋಡಿ ಫ್ರೆಂಡ್ಸ್, ಇದಾಗಿದೆ. ನೀವು ಕೇಳ್ಬೋದು ಟೊಮೊಟೊ ಹಾಕಿಲ್ಲ, ತೆಂಗಿನಕಾಯಿ ಹಾಕಿಲ್ಲ, ಹಿಂಗಿರುತ್ತೆ ಅಂತ. ಸ್ವಲ್ಪ ಸಾಸಿವೆ, ನೋಡಿ ಇದು ಬೆಂದಾಗಿದೆ. ನಾವೇನೀಗ ರುಬ್ಬಿಟ್ಟಿರೋ ಮಸಾಲೆ ಮತ್ತು ಇದಕ್ಕೆ ಹಾಕೋಣ. ಹಾಕಿ ನಾವೇನು ಬಸ್ತಿರ್ತೀವಲ್ಲ ಫ್ರೆಂಡ್ಸ್ ನೀರು, ಇದನ್ನು ಬಿಸಾಡಬಾರ್ದು, ಇದೇ ಉಯ್ಬೇಕು. ಬೇರೆ ನೀರು ಇದ್ದರೆ ಸಾರು ಟೇಸ್ಟ್ ಬರೋಲ್ಲ. ಏಕೆಂದರೆ ನಾವು ಬಸ್ತಿರೋ ಸಾರು ನೀರ್ದು ಸಾರು ಸೊಪ್ಪು ಬೆಂದಿರೋದೆಲ್ಲ ಇದ್ರಾಗೆ ಇರುತ್ತಲ್ಲ ಸಾರ ವಿಟಮಿನ್ಸ್. ಸೊ ಹಂಗಾಗಿ ನಾವು ಇದೇ ನೀರನ್ನ ಉಯ್ಕೋಬೇಕು. ಎಕ್ಸ್ಟ್ರಾ ನೀರು ಈ ನೀರು ಸಾಕಾಗಿಲ್ಲ ಅಂದಾಗ ಆವಾಗ ಸ್ವಲ್ಪ ನಾವು ಬೇರೆ ನೀರು ಆ್ಯಡ್ ಮಾಡ್ಕೊಬೋದು. ನಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾವು ಸಾರಿಗೆ ಉಪ್ಪು ಖಾರ ಹಾಕ್ಕೋಬೋದು. ಸೊ ಒಂದು ಕಡೆ ಮುದ್ದೆ ಬೇಯ್ತಾಯಿದೆ, ಇಲ್ಲಿ ಸಾರಾಯಿತು, ಸೊಪ್ಪು ಬಸ್ತಿದೆ ಆಯಿತು, ಅನ್ನ ಕೂಡ ರೆಡಿ ಆಯಿತು. ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಫ್ರೆಂಡ್ಸ್. ಯಾಕೆಂದರೆ ನಾವು ಅದೇ ಅಳತೆನೆಲ್ಲ ಕರೆಕ್ಟಾಗಿ ಹಾಕಿರ್ತೀವಲ್ಲ, ಸೊಪ್ಪು ಅಷ್ಟೇ ರುಬ್ಬಿರೋವಾಗ. ಸೊ ಏನು ಎಕ್ಸ್ಟ್ರಾ ಹಾಕೋದು ಬೇಕಾಗಿರಲ್ಲ. ನೀವು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂದರೆ ನೀವು ಹಾಕ್ಕೋಬೋದು. ಈಗ ಇದಾಗಿದೆ. ಮುದ್ದೆ ಕಟ್ತೀನಿ. ಮುದ್ದೆ ಮಾಡಿದ್ಮೇಲೆ ಹೇಗಿತ್ತು ಸಾರು ಅಂತ ನಿಮಗೆ ಹೇಳ್ತೀನಿ. ಈ ಥರ ಸಾರು ನಿಮ್ಗೆ ಹೇಗಿತ್ತು ಅನ್ಸ್ಕೋಬೇಕಂದ್ರೆ ನೀವು ನಾನು ತೋರಿಸಿರೋ ರೀತಿಯೇ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಟೊಮೊಟೊ ಇಲ್ಲ, ತೆಂಗಿನಕಾಯಿ ರುಬ್ಬಂಗಿಲ್ಲ, ಈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಳ್ಳಿಗಳ ಕಡೆ ಇವಾಗ ಮಾಡ್ತಾರೆ, ಹಳ್ಳಿಗಳ ಕಡೆ ಹಿಂಗೆ ಮಾಡೋದು, ಡೌಟೇ ಬೇಡ. ಸೊ ನೀವು ಒಮ್ಮೆ ಮಾಡಿ ನೋಡಿರಿ. ಈಗ ಮುದ್ದೆ ಕಟ್ಬಿಟ್ಟು ಮುದ್ದೆಗೆ ಮಾಡೋಣ, ಬನ್ನಿ ಫ್ರೆಂಡ್ಸ್. ಈಗ ಕೊನೆಯದಾಗಿ ಮುದ್ದೆ ಬಸ್ಸಾರು ತಿನ್ನೋಣ. ನೋಡಿ ಮುದ್ದೆ ರೆಡಿಯಾಗಿದೆ, ಬಸ್ಸಾರು ರೆಡಿಯಾಗಿದೆ. ನಮ್ಮ ಹೈಟು ವೇಟ್ಗೆ ಅಷ್ಟೇ ಸಾಕಲ್ವಾ. ನೋಡಿ ಸೊಪ್ಪು ಹೇಗಿದೆ, ನಮ್ಮ ಅರಿವೆ ಸೊಪ್ಪಿನ ಬಸ್ಸಾರು. ಸಿಂಪಲ್ಗಿ, ಟೊಮೊಟೊ ಇಲ್ಲ, ತೆಂಗಿನಕಾಯಿ ಇಲ್ಲ. ಟೊಮೊಟೊ ರೇಟ್ ಆದಾಗ ಟೊಮೊಟೊ ಇಲ್ದಿರೋ ಈ ಥರ ಸಾರು ಮಾಡಿ, ಹಂಗೆಲ್ಲ ಇಲ್ಲ. ಯಾವಾಗ ಬೇಕನ್ನೋ ಸಾರು ಮಾಡಿ
ಬಟ್ ಈ ರೀತಿ ಮಾಡ್ಕೊಂಡು ನೋಡಿ ನಿಮಗೆ ಟೇಸ್ಟ್ ಹೇಗಿರುತ್ತೆ ಅಂತ. ಓಕೆನಾ? ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಾನು ಮುಖ್ಯ ಫ್ರೆಂಡ್ಸ್. ಓಕೆನಾ? ಟೇಕ್ ಕೇರ್, ಬೈ ಬೈ, ಲವ್ ಯು.